ಧರ್ಮಸ್ಥಳ ಫೈಲ್ಸ್ ಅನ್ನು ಓಪನ್ ಮಾಡಲಾಗಿದೆ. ಈ ಫೈಲ್ಸ್ ನಲ್ಲಿ ಈಗ ಮುಖ್ಯವಾಗಿರುವಂತಹ ಘಟ್ಟಕ್ಕೆ ಬಂದು ತಲುಪ್ತಾ ಇದೆ. ಅದು ಯಾವುದು ಅಂತಂದ್ರೆ ಸ್ಥಳ ಮಹಜರು. ಈ ಸ್ಥಳ ಮಹಜರನ್ನ ಮಾಡಬೇಕಾದಂತ ಅಗತ್ಯತೆ ಬಹಳ ಮುಖ್ಯವಾಗಿದ್ದು. ಯಾಕೆ ಅಂತಂದ್ರೆ ನಾನು ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಹೇಳಿ ಕೆಲವರು ಹೇಳುವಂಥದ್ದು 500, 1000 ಎಲ್ಲ ಹೇಳ್ತಾ ಇದ್ದಾರೆ. ನಂಬರ್ಸ್ಗಳು ಲೆಕ್ಕ ಇದೆಯೋ ಇಲ್ಲೋ ಗೊತ್ತಿಲ್ಲ. ಅವರು ಯೋಚನೆ ಮಾಡಿ ಹೇಳ್ತಾರೋ ಸುಮ್ಮನೆ ಹೇಳ್ಬಿಡ್ತಾರೆ. ನೂರಾರು ಶವಗಳು ಅಂತ ಹೇಳಿದ್ದಾರೆ. ಅದು ಎಷ್ಟಾಗುತ್ತೋ ಗೊತ್ತಿಲ್ಲ. ಆದರೆ ಜಾಗಗಳಲ್ಲಿ 8 ಜಾಗಗಳನ್ನು ಈಗ ಗುರುತಿಸಿದ್ದಾರಂತೆ. ಯಾರು? ಅನಾಮಿಕ. ನಮಗೆ ಯಾರು ಅಂತ ಗೊತ್ತಿಲ್ಲ. ಹಾಗಾಗಿ ಅನಾಮಿಕ ಅಂತಲೇ ಕರಿಬೇಕು, ಅದರ ಜೊತೆಗೆ ಮುಸುಕುಧಾರಿ ಅಂತಲೇ ಕರಿಬೇಕು. ಇನ್ನೇನು ಕರೆಯೋಕ್ಕಾಗತ್ತೆ? ತನಿಖಾಧಿಕಾರಿಗಳಿಗೆ ಗೊತ್ತು ಅವ್ರು ಯಾರು ಅಂತ, ನ್ಯಾಯಾಧೀಶರಿಗೆ ಗೊತ್ತು ಅವ್ರು ಯಾರು ಅಂತೇಳಿ, ನಮಗೆ ಗೊತ್ತಿಲ್ಲ. ಹಾಗಾಗಿ ಅನಾಮಿಕ, ಮುಸುಕುಧಾರಿ ಅಂತಲೇ ಕರಿಬೇಕು. ಈ ವ್ಯಕ್ತಿ ಈಗ 8 ಜಾಗಗಳನ್ನು ಈಗ ಸದ್ಯಕ್ಕೆ ಹುಡುಕಿದಾರಂತೆ. ಜಾಗ ಇನ್ನೂ ಎಷ್ಟಾಗುತ್ತೋ ಗೊತ್ತಿಲ್ಲ. ಈ ಸ್ಥಳ ಮಹಜರನ್ನು ಮಾಡಬೇಕಾಗಿದೆ. ಅದನ್ನು ಅಗಿಬೇಕಾಗತ್ತೆ. ಅಲ್ಲಿ ಮೂಳೆಗಳು ಸಿಗುತ್ತಾ ಸಿಗಲ್ವಾ ಗೊತ್ತಿಲ್ಲ. ಸಿಗದೇ ಇದ್ರೆ ಮಣ್ಣನ್ನು ತೊಗೊಂಡು ಬರಬೇಕಾಗತ್ತೆ. ಮಣ್ಣು ತೊಗೊಂಡು ಬಂದಮೇಲೆ ಅಲ್ಲಿ ಶವವನ್ನು ಹೂತಿಟ್ಟಿದ್ರಾ ಹೂತಿಲ್ವಾ ಅನ್ನೋದನ್ನು ಗೊತ್ತಾಗಬೇಕಾಗತ್ತೆ. ಇವತ್ತು ಏನಾಯಿತು? ಮೊನ್ನೆ ಮತ್ತು ನಿನ್ನೆ 2 ದಿನವೂ ಕೂಡ ವಿಚಾರಣೆ ಆಯಿತು. ಸುದೀರ್ಘ 14 ಗಂಟೆ. ಇವತ್ತು ಸ್ಥಳ ಮಹಜರು. ಏನಾಗಿದೆ ಬೆಳವಣಿಗೆ ಧರ್ಮಸ್ಥಳ ಫೈಲ್ಸ್ನಲ್ಲಿ? ಇಲ್ಲಿದೆ ನೋಡಿ. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣ. ನೇತ್ರಾವತಿ ತಟದಲ್ಲಿ ಅನಾಮಿಕ ದೂರುದಾರ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣದ ಬೆನ್ನತ್ತಿರುವ ವಿಶೇಷ ತನಿಖಾ ತಂಡ ತನಿಖೆಯನ್ನು ತೀವ್ರಗೊಳಿಸಿದೆ. ಕಳೆದ 2 ದಿನಗಳಿಂದ ಅನಾಮಿಕ ದೂರುದಾರನಿಗೆ ಎಸ್ಐಟಿ ತೀವ್ರ ವಿಚಾರಣೆ ನಡೆಸಿತ್ತು. 2 ದಿನಗಳಲ್ಲಿ ಒಟ್ಟು 14 ಗಂಟೆಗಳ ಕಾಲ ಪ್ರಶ್ನೆಗಳ ಸುರಿಮಳೆ ಸುರಿಸಲಾಯಿತು. ಅಲ್ಲದೆ ನಿನ್ನೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಖುದ್ದು ಅನಾಮಿಕನ ವಿಚಾರಣೆ ನಡೆಸಿದರು. ಅನಾಮಿಕ ಕೊಟ್ಟಿರುವ ದೂರಿಗೂ ಆತ ಕೊಟ್ಟ ಹೇಳಿಕೆಗಳನ್ನು ತನಿಖಾಧಿಕಾರಿಗಳು ವಿಡಿಯೋ ರೆಕಾರ್ಡ್ ಮಾಡಿಟ್ಟುಕೊಂಡಿದ್ದಾರೆ. ಇದರ ಆಧಾರದ ಮೇಲೆ 2 ದಿನ ಸುದೀರ್ಘ ವಿಚಾರಣೆ ನಡೆಸಲಾಯಿತು. ಇದಾದ ಬಳಿಕ ಇಂದು ಅನಾಮಿಕನನ್ನು ಕರೆತಂದು ಸ್ಥಳ ಮಹಜರ್ ಮಾಡಲಾಯಿತು. ಈ ವೇಳೆ ಕಂದಾಯ ಇಲಾಖೆ, ಅರಣ್ಯ ಇಲಾಖೆ ಮತ್ತು ಸರ್ವೆ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಅನಾಮಿಕ ತಾನು ಶವ ಹುತ್ತಿದ್ದ ಜಾಗದಲ್ಲಿ ತಲೆಬುರುಡೆ ತಂದಿದ್ದಾಗಿ ಹೇಳಿದ್ದ. ಹೀಗಾಗಿ ಭಾರೀ ಭದ್ರತೆಯಲ್ಲಿ ಅನಾಮಿಕನನ್ನು ಎಸ್ಐಟಿ ಎಸ್ಪಿ ಸೈಮನ್ ನೇತೃತ್ವದಲ್ಲಿ ಮಹಜರಿಗೆ ಕರೆತರಲಾಯಿತು. ದೂರುದಾರ ತಲೆಬುರುಡೆ ತಂದಿದ್ದ ಜಾಗ ನೇತ್ರಾವತಿ ಸ್ನಾನಘಟ್ಟದ ಬಳಿ ಕರೆತಂದು ಮಹಜರ್ ಮಾಡಿದರು. ನೇತ್ರಾವತಿ ಸ್ನಾನಘಟ್ಟದ ಎಡಭಾಗದ ಅರಣ್ಯ ಭಾಗದಲ್ಲಿ ತನಿಖಾ ತಂಡ ಪಂಚನಾಮೆ ನಡೆಸಿತು. ಮಹಜರ್ ಮಾಡಿದ ಸ್ಥಳದಲ್ಲಿ ಸಿಕ್ಕ ಕೆಲವೊಂದು ಸಾಕ್ಷಿ ದಾಖಲೆಗಳನ್ನು ಸಂಗ್ರಹಿಸಿತು. ಶವ ಹೂತಿಟ್ಟ ಸ್ಥಳ ತೋರಿಸಿದ ದೂರುದಾರ, ಕಾಡಿನೊಳಗೆ ಜಾಗ ಗುರುತಿಸಿದ ಎಸ್ಐಟಿ. ಸುಮಾರು 2 ಗಂಟೆಗಳ ಕಾಲ ಅನಾಮಿಕನೊಂದಿಗೆ ಮಹಜರ್ ಮಾಡಲಾಯಿತು. ಕಾಡಿನ ಒಳಭಾಗದಲ್ಲಿ ಸುಮಾರು 1 ಕಿಲೋಮೀಟರ್ನಷ್ಟು ದೂರ ತೆರಳಿದ ಅಧಿಕಾರಿಗಳಿಗೆ ಅನಾಮಿಕ ಶವ ಹೂತಿಟ್ಟ ಸ್ಥಳವನ್ನು ತೋರಿಸಿದ್ದಾನೆ. ಅನಾಮಿಕ ತೋರಿಸಿದ ಸ್ಥಳಗಳಲ್ಲಿ ಎಸ್ಐಟಿ ಗುರುತು ಮಾಡಿದೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದೇನೆ ಅನ್ನುವಂಥ ಪ್ರಕರಣದ ಹಿನ್ನೆಲೆಯಲ್ಲಿ ದೂರುದಾರನನ್ನು ಇವತ್ತು ಎಸ್ಐಟಿ ಅಧಿಕಾರಿಗಳು ನೇತ್ರಾವತಿಯ ಸ್ನಾನಘಟ್ಟದ ಬಳಿ ಕರ್ಕೊಂಡು ಬಂದಿದ್ದರು. ಅಲ್ಲಿ ಸುಮಾರು ಜಾಗಗಳನ್ನು ಗುರುತಿಸುವಂಥ ಕೆಲಸಗಳಾಗಿದೆ. ಮೊದಲಿಗೆ ನೇತ್ರಾವತಿ ನದಿ ತಟದಲ್ಲಿದ್ದಂಥ ಒಂದು ಜಾಗವನ್ನು ಆತ ಗುರುತಿಸಿದ್ದಾನೆ. ಆ ಬಳಿಕ ನೇತ್ರಾವತಿಯ ನದಿ ಸಮೀಪದಲ್ಲಿರುವಂಥ ದಟ್ಟ ಅರಣ್ಯಕ್ಕೆ ಆತನನ್ನು ಕರ್ಕೊಂಡು ಹೋಗಿರುವಂಥದ್ದು ನಾವು ಗಮನಿಸಬಹುದು. ಈ ಭಾಗದಿಂದ ಆತನನ್ನು ಹೊರಗೆ ಕರ್ಕೊಂಡು ಬಂದಿರುವಂಥದ್ದು. ಸುಮಾರು 2 ಗಂಟೆಗಳ ಕಾಲ ನಿರಂತರವಾಗಿ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಆ ಒಂದು ದಟ್ಟವಾದಂಥ ಕಾನನದಲ್ಲಿ ಆತನನ್ನು ಪರಿಶೀಲನೆಗಾಗಿ ಕರ್ಕೊಂಡು ಹೋಗಿರುವಂಥದ್ದು. ನೀವು ಅಲ್ಲಿ ಟೇಪ್ಗಳನ್ನು ಹಾಕಿರುವಂಥದ್ದನ್ನು ಗಮನಿಸಬಹುದು. ಅಲ್ಲೊಂದು ನಂಬರನ್ನು ಹಾಕಿದ್ದಾರೆ, 8 ನಂಬರ್ ಅನ್ನುವಂಥದ್ದು. ಅಂದರೆ ಪ್ರತಿ ಒಂದು ಜಾಗವನ್ನು ಗುರುತಿಸಿದಂಥ ಸಂದರ್ಭದಲ್ಲಿ ಅಲ್ಲಿಗೆ ಒಂದೊಂದು ನಂಬರ್ಗಳನ್ನು ಹಾಕಲಾಗಿದೆ. ಆ ನಂಬರನ್ನು ಗಮನಿಸದಿದ್ದರೆ ಇದು 8ನೇ ಗುರುತಿಸುವಿಕೆಯ ಜಾಗ ಅನ್ನುವಂಥದ್ದು ಗೊತ್ತಾಗಿದೆ. ಸುಮಾರು 10ರಿಂದ 15 ಕಡೆಗಳಲ್ಲಿ ಆತ ಜಾಗಗಳನ್ನು ಗುರುತಿಸಿದ್ದಾನೆ. ಹಾಗಾಗಿ ಆ ಎಲ್ಲ ಜಾಗಗಳನ್ನು ಇಲ್ಲಿ ಪರಿಶೀಲನೆ ಮಾಡ್ಬೋದು. ಆ ಜಾಗಕ್ಕೆ ಸುತ್ತಲೂ ಒಂದು ಟೇಪನ್ನು ಹಾಕಿ ಸೆಕ್ಯೂರ್ ಮಾಡಲಾಗಿದೆ. ಈ ಒಂದು ಪ್ರದೇಶವನ್ನು ಆತ ಗುರುತಿಸಿದ್ದಾನೆ. ಅಲ್ಲಿರುವಂಥ ಗಿಡಗಂಟೆಗಳನ್ನು ಕ್ಲಿಯರ್ ಮಾಡಿ ಅಲ್ಲಿಗೆ ಸುತ್ತಲೂ ಒಂದು ಟೇಪನ್ನು ಹಾಕಿದ್ದಾರೆ. ಜೊತೆಗೆ 8 ನಂಬರ್ ಅನ್ನುವಂಥದ್ದನ್ನು ಹಾಕಿದ್ದಾರೆ. ಇದನ್ನು ನಾವು ಗಮನಿಸದಿದ್ದರೆ ಇದೇ ರೀತಿಯಾಗಿ ಕಾನನದ ಒಳಗೆ, ಅರಣ್ಯದ ಒಳಗೆ ಸುಮಾರು 10ರಿಂದ 15 ಕಡೆಗಳಲ್ಲಿ ಈ ರೀತಿಯಾಗಿ ಜಾಗವನ್ನು ಗುರುತಿಸಿದ್ದಾನೆ. ಅಲ್ಲೆಲ್ಲವೂ ಸೆಕ್ಯೂರ್ ಮಾಡುವಂಥದ್ದು, ಜೊತೆಗೆ ಅಲ್ಲಿಗೆ ನಂಬರನ್ನು ಹಾಕುವಂಥ ಕೆಲಸಗಳನ್ನು ಎಸ್ಐಟಿ ಅಧಿಕಾರಿಗಳು ಮಾಡಿರುವಂಥದ್ದು. ಇದು ಆತ ಕೊನೆಗೆ ಹೊರಗೆ ಬಂದಂಥ ಜಾಗ. ಇದು ಈ ಜಾಗದಲ್ಲಿ ಈ ಒಂದು ಕಾಡು ಏನಿದೆ ಇಲ್ಲಿಂದ ಹೊರಗೆ ಬಂದಿರುವಂಥದ್ದು. ಇದು ನೇತ್ರಾವತಿ ನದಿಯ ಸೇತುವೆ. ಇದು ಧರ್ಮಸ್ಥಳಕ್ಕೆ ಹೋಗುವಂಥ ನೇತ್ರಾವತಿ ನದಿಯ ಸೇತುವೆ. ಈ ಸೇತುವೆಗೆ ಬರಲಿಕ್ಕೆ ಸುಮಾರು 1 ಕಿಲೋಮೀಟರ್ ಇರುವಂಥದ್ದು ಸ್ನಾನಘಟ್ಟದಿಂದ ನೇರವಾಗಿ ಇಲ್ಲಿಗೆ 1 ಕಿಲೋಮೀಟರ್ನಷ್ಟು ಕಾಡಿನ ಒಳಗಿನೇ ಸುತ್ತಾಟ ಮಾಡಿಕೊಂಡು ಬಂದಿರುವಂಥದ್ದು. ಎಲ್ಲ ಕಡೆಗಳಲ್ಲಿ ಆತ ಸ್ಥಳವನ್ನು ಗುರುತಿಸಿದ್ದಾನೆ. ನಾನು ಈ ಹಿಂದೆ ನೂರಾರು ಶವಗಳನ್ನು ಹೂತಿಟ್ಟಿದ್ದೇನೆ, ಅದರಲ್ಲಿ ಇದು ಕೆಲವೊಂದು ಜಾಗಗಳನ್ನುವಂಥದ್ದನ್ನು ಈಗ ಸದ್ಯದ ಮಟ್ಟಿಗೆ ಆತ
ತೋರಿಸಿದ್ದಾನೆ. ಈ ಜಾಗದಲ್ಲಿ ಆತ ಶವಗಳನ್ನು ಹೂತಿಟ್ಟಿರುವಂಥದ್ದು ಈಗ ತನಿಖೆಯ ವೇಳೆ ಗೊತ್ತಾಗಿರುವಂಥದ್ದು. ಜೊತೆಗೆ ಸ್ವತಃ ಆತನೇ ಬಂದು ದೂರುದಾರನೇ ಬಂದು ಈ ಪ್ರದೇಶಗಳಲ್ಲಿ ನಾನು ಹೂತಾಕಿದ್ದೇನೆ ಅನ್ನುವಂಥದ್ದನ್ನು ತಿಳಿಸಿದ್ದಾನೆ. ಈಗ ಸದ್ಯದ ಮಟ್ಟಿಗೆ ಈ ಸ್ಥಳಗಳನ್ನು ಸೆಕ್ಯೂರ್ ಮಾಡುವಂಥ ಕೆಲಸಗಳನ್ನು SIT ಅಧಿಕಾರಿಗಳು, ಪೊಲೀಸರು ಜೊತೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ಈ ಪ್ರದೇಶಗಳಲ್ಲಿ ಆತ ಗುರುತಿಸಿರುವಂಥ ಜಾಗ ಏನಿದೆ ಆ ಜಾಗದಿಂದ ಎಲ್ಲ ಶವಗಳನ್ನು ತೆಗೆಯುವಂಥ ಕೆಲಸಕ್ಕೂ ಮುಂದಾಗ್ತಾರೆ. ಅದಕ್ಕೆ ಬೇಕಾದಂಥ ಪ್ರಕ್ರಿಯೆಗಳನ್ನು ಆದ ಬಳಿಕ ಮುಂದೆ ಅದನ್ನು ಹೊರಗೆ ತೆಗೆಯುವಂಥ ಕೆಲಸಗಳನ್ನು ಮಾಡ್ತಾರೆ. ಈಗ ಸದ್ಯದ ಮಟ್ಟಿಗೆ ಆತ 10 ರಿಂದ 15 ಜಾಗಗಳನ್ನು ಗುರುತಿಸಿದ್ದೇನೆ. ಆ 10 ರಿಂದ 15 ಜಾಗಗಳೇನಿದೆ ಆ ಜಾಗದಲ್ಲಿ ಆತ ಶವವನ್ನು ಹೂತಿಟ್ಟಿದ್ದೇನೆ ಅನ್ನುವಂಥದ್ದನ್ನು ಆತ ತಿಳಿಸಿದ್ದೇನೆ. ಮುಂದಿನ ಪ್ರಕ್ರಿಯೆಗಳನ್ನು SIT ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಮುಂದುವರಿಸಲಿಕ್ಕಿದ್ದಾರೆ. ಇನ್ನು ನೇತ್ರಾವತಿ ಸ್ನಾನಘಟ್ಟದ ಅರಣ್ಯ ಪ್ರದೇಶದಲ್ಲಿ ಮಣ್ಣನ್ನು SIT ಅಧಿಕಾರಿ ಜಿತೇಂದ್ರ ದಯಾಮ ತನಿಖಾ ತಂಡ ಸಂಗ್ರಹಿಸಿದೆ. ದೂರುದಾರ ಅನಾಮಿಕಾ ತಂದಿದ್ದ ತಲೆಬುರುಡಿಯಲ್ಲಿದ್ದ ಮಣ್ಣು, ಈ ಮಣ್ಣನ್ನು ತಾಳೆ ಮಾಡಲಾಗುತ್ತೆ. ಬಳಿಕ ಕೋರ್ಟ್ಗೆ ಮಾಹಿತಿಯನ್ನು ಸಲ್ಲಿಸಲಾಗುತ್ತೆ. ವಿಚಾರಣೆ ವೇಳೆ ಅನಾಮಿಕಾ ನೀಡಿದ ಮಾಹಿತಿಗಳನ್ನು ಒಳಗೊಂಡ ಫೈಲ್ ಮತ್ತು ತನಿಖಾ ತಂಡ ಪಡೆದುಕೊಂಡಿದ್ದ ಹಳೆಯ ಕೇಸ್ ಫೈಲ್ಗಳನ್ನು ಸ್ಥಳಕ್ಕೆ ತರಲಾಗಿತ್ತು. ಫೈಲ್ನಲ್ಲಿರುವ ಮಾಹಿತಿ ಮತ್ತು ಮಹಜರ್ ವೇಳೆ ಅನಾಮಿಕಾ ನೀಡಿದ ಮಾಹಿತಿಯನ್ನು SIT ಹೋಲಿಕೆ ಮಾಡಲಿದೆ. ಧರ್ಮಸ್ಥಳ ಗ್ರಾಮದಲ್ಲಿ 100 ಶವಗಳನ್ನು ಹೂತಿಟ್ಟಿದ್ದೇನೆ ಎಂದು ದೂರು ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ದೂರುದಾರನನ್ನು ಇವತ್ತು ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಬಳಿಗೆ ಕರ್ಕೊಂಡು ಬರಲಾಗಿತ್ತು. ಆತ ಈ ಭಾಗದಲ್ಲಿ ಹಲವಾರು ಶವಗಳನ್ನು ಹೂತಿಟ್ಟಿದ್ದೇನೆ ಅನ್ನುವಂಥದ್ದನ್ನು ಹೇಳಿದ. ಆ ಕಾರಣಕ್ಕಾಗಿ SIT ಅಧಿಕಾರಿಗಳು ಆತನನ್ನು ಈ ಒಂದು ನೇತ್ರಾವತಿ ಸ್ನಾನಘಟ್ಟದವರೆಗೆ ಕರ್ಕೊಂಡು ಬಂದಿದ್ದರು. ಸುಮಾರು 2 ಗಂಟೆಗಳ ಕಾಲ 1 ಕಿಲೋಮೀಟರ್ ಕಾಡಿನ ವ್ಯಾಪ್ತಿಯಲ್ಲಿ ಆತನ ಸುತ್ತಾಟವನ್ನು ಅಧಿಕಾರಿಗಳ ಜೊತೆ ಮಾಡಿದ್ದಾನೆ. ಅಲ್ಲಿ ಎಲ್ಲ ಕಡೆಗಳಲ್ಲಿ ಆತ ತಾನು ಹೂತಿಟ್ಟಿರುವಂಥ ಜಾಗಗಳನ್ನು ಗುರುತಿಸಿದ್ದಾನೆ. ಅದರಲ್ಲಿ ಸುಮಾರು 10 ರಿಂದ 15 ಜಾಗಗಳನ್ನು ಆತ ಗುರುತಿಸಿರುವಂಥದ್ದು ಈಗಾಗಲೇ ಗೊತ್ತಾಗಿರುವಂಥ ವಿಚಾರ. ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ಜಾಗಗಳನ್ನು ಸೆಕ್ಯೂರ್ ಮಾಡುವಂಥ ಕೆಲಸಗಳನ್ನು ಅಧಿಕಾರಿಗಳು, ಅರಣ್ಯ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಸ್ಥಳೀಯ ಪೊಲೀಸರು ಮಾಡಬೇಕಾಗುತ್ತೆ. ಜೊತೆಗೆ ಈ ಒಂದು ಜಾಗಗಳ ಪರೀಕ್ಷೆ ಮಾಡುವ ಸಲುವಾಗಿ ಅಲ್ಲಿನ ಮಣ್ಣಿನ ಕಣಗಳನ್ನು FSLಗೆ ಕಳಿಸುವಂಥ ಕೆಲಸಗಳಾಗುತ್ತೆ. ಜೊತೆಗೆ ನ್ಯಾಯಾಲಯದ ಅನುಮತಿ ಪಡೆದ ಬಳಿಕ ಈ ಎಲ್ಲ ಜಾಗಗಳಲ್ಲೂ ಆತ ಹೂತಿಟ್ಟಿದ್ದಾನೆ ಅನ್ನುವಂಥ ಏನು ಜಾಗ ತೋರಿಸಿದ್ದಾನೆ ಆ ಜಾಗದಲ್ಲಿ ಮುಂದಿನ ದಿನಗಳಲ್ಲಿ ಶವಗಳನ್ನು ಮೇಲೆತ್ತುವಂಥ ಕೆಲಸಕ್ಕೆ SIT ಅಧಿಕಾರಿಗಳು ಮುಂದಾಗ್ತಾರೆ. ಒಟ್ಟಾರೆ ಧರ್ಮಸ್ಥಳದಲ್ಲಿ ಹೂತಿಟ್ಟ ಶವಗಳ ರಹಸ್ಯದ ತನಿಖೆ ತೀವ್ರಗೊಂಡಿದ್ದು, ಅನಾಮಿಕಾ ನೀಡಿದ ಮಾಹಿತಿ ಎಲ್ಲವೂ ಸತ್ಯವಾ ಎಂಬುದು ತನಿಖೆಯಿಂದ ಹೊರಬರಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.